ಹಾಯ್ ಹಲೋ ನಮಸ್ತೆ. ಗೌರೀಸ್ ಫ್ಲೇವರ್ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನನ್ನೊಂದಿಗೆ ಒಬ್ಬರು ವಿಶೇಷ ಅತಿಥಿ ಬಂದಿದ್ದಾರೆ. ನಮಸ್ತೆ. ನಮಸ್ತೆ. ಇವರು ನನ್ನ ಸಿಸ್ಟರ್ ಜ್ಯೋತಿಷಣೆ ಅಂತ ಹೇಳಿ. ನಮಗೆ ಇವತ್ತು ಇಲ್ಲಿ ರಾಮನಾಮದ ಒಂದು ಜಪಯಾತ್ರೆ ಉಂಟಿಲ್ಲಿ, ಅದಕ್ಕೆ ಹೋಗ್ಲಿಕ್ಕಿತ್ತು, ಅದಕ್ಕೆ ಬಂದಿದ್ಲು ಅವಳು. ಹಾಗೆ ಇಬ್ಬರು ಹೊರಟು ರೆಡಿಯಾಗಿದ್ದೆವು. ನಾನು ಹೇಳಿದೆ ಅವಳಿಗೆ ಬಂದದೇ ಉಂಟಲ್ಲ, ಒಂದು ಐಟಮ್ ಏನಾದರೂ ನಿನ್ನ ಕೇರಳ ಸ್ಪೆಷಲ್ ಮಾಡಿ ತೋರಿಸು ಹೇಳಿ. ಅವರು ಕೇರಳದಲ್ಲಿ ಇದ್ದವಳು, ಬದಿಯಡ್ಕ ಅಂತೇಳಿ ಅಲ್ಲಿ. ಇವತ್ತು ನೀನೇನು ಮಾಡ್ತಿದ್ದೀಯಾ? ನಾನು ವೆಜಿಟೇರಿಯನ್ ಒಂದು ಬೋಂಡ ಮಾಡ್ತೇನೆ. ಅದು ಇದರಿದ್ದು ಮರಗೆಣಿಸಿದ್ದು, ಅದಕ್ಕೆ ಕೋಳಿ ಕಾಳು ಅಂತ ಹೇಳ್ತಾರೆ, ಅಂದರೆ ಕೋಳಿ ಕಾಳು ಅಂತೇಳಿ. ವೆಜಿಟೇರಿಯನ್ ಕೋಳಿ ಕಾಳು. ಎಲ್ರಿಗೂ ಒಂದು ಕೋಳಿ ಕಾಲು ಮಾಡಿ ತೋರಿಸ್ತಿದ್ದಾರೆ ಅಂತ. ಅಂದರೆ ವೆಜಿಟೇರಿಯನ್ ಅವರಿಗೆ ಕೋಳಿ ಕಾಲು ತಿನ್ನಿಸುವುದು. ವೆಜ್ ಕೋಳಿ ಕಾಲು ಅದು ಹೇಗೆ ಮಾಡ್ತಾರೆ ನೋಡುವ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಮೊದಲನಾಗಿ ಇದು ಮರಗೆಣಸು. ಇದನ್ನು ಸುರಿಗೆ ತೊಳಿಬೇಕು. ತೊಳೆದ ನಂತರ ಇದರ ಸಿಪ್ಪೆ ತೆಗಿಬೇಕು. ಹೀಗೆ ಮಾಡಿ ಸಿಪ್ಪೆ ತೆಗಿಬೇಕು. ನಾನು ಆಲ್ರೆಡಿ ಸಿಪ್ಪೆ ಎಲ್ಲ ತೆಗೆದಿಟ್ಟು ಹೀಗೆ ಪೀಸ್ ಮಾಡಿಕೊಂಡಿದ್ದೇನೆ. ಹೀಗೆ ಫಿಂಗರ್ ಚಿಪ್ಸ್ ಅಂತ ಮಾಡ್ತಾರಲ್ಲ ಆಲೂಗೆಡ್ಡೆದ್ದು, ಹಾಗೆ ಇದು ಸಣ್ಣ ಸಣ್ಣದಾಗಿ ಇಷ್ಟೇ ತೆಳ್ಳಗೆ ಕಟ್ ಮಾಡಿಕೊಳ್ಬೇಕು. ನಂತರ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ ಹುಡಿ 4 ಚಮಚ, ಕಡಲೆ ಹುಡಿ 2 ಸ್ಪೂನು, ಮೆಣಸಿನ ಹುಡಿ 1 ಸ್ಪೂನು, ಗರಂ ಮಸಾಲ ಅರ್ಧ ಸ್ಪೂನು, ಅರಿಶಿಣ ಹುಡಿ 1/4 ಸ್ಪೂನು, ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು. ಕರಿಬೇವನ್ನು ಹೀಗೆ ಸಣ್ಣಗೆ ಮಾಡಿ ಕೈಯಲ್ಲಿಯೇ ಕಟ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಇದು ಫಸ್ಟಿಗೆ ಒಮ್ಮೆ ನಾವು ಮಿಕ್ಸ್ ಮಾಡಿಕೊಳ್ಬೇಕು. ಮತ್ತು ಈ ಕಟ್ ಮಾಡಿ ಇಟ್ಕೊಂಡದ್ದು ಮರಗೆಣಸು ಹಾಕಬೇಕು. ಕೊಳ್ಳಿ ಸಮೇತ ಹೇಳ್ತಾರೆ. ಒಳ್ಳೆ ಮಿಕ್ಸ್ ಆದ ನಂತರ ಸ್ವಲ್ಪನೇ ನೀರು ಚಿಮಿಸ್ಕೊಂಡು ಕಲಿಸ್ಕೊಳ್ಬೇಕು. ಒಮ್ಮೆಗೆ ನೀರು ಹಾಕ್ಕೊಳ್ಬಾರ್ದು. ನಾನಿದು ಮಿಕ್ಸ್ ಆಗುವಾಗ ನಾನು ಇಲ್ಲಿ ಗ್ಯಾಸ್ ಆನ್ ಮಾಡ್ತೇನೆ. ಆಯಿತು. ಎಣ್ಣೆ ಕಾಯಿಸಿರ್ತೇನೆ. ಮತ್ತು ಇದನ್ನು ಹೀಗೆ ಮಾಡಿ ಒಂದು ಪ್ರೆಸ್ ಮಾಡಬೇಕು. ಹೀಗೆ ಒಮ್ಮೆ ಎಲ್ಲ ಮಾಡಿಟ್ಕೊಂಡು ಇದು ಹೀಗೆಲ್ಲ ಮಾಡಿ ಇಟ್ಟ ನಂತರ ಒಂದೊಂದು ಫ್ರೈ ಮಾಡೋದು ಅಷ್ಟೇ. ಈಗ ಎಣ್ಣೆ ಬಿಸಿ ಆಗಿದೆ, ಈಗ ಹಾಕ್ಬೋದಲ್ಲ. 2 ಪೀಸ್ ಅಥವಾ 3 ಪೀಸ್ ಹಾಕಿ ಫ್ರೈ ಮಾಡೋಣ, ಸಾಕು. ಇದು ನೋಡ್ತಾ ಇರೋರಲ್ಲಿ ಯಾರಿಗಾದರೂ ನಿಮಗೆ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಬಂದು ಮಾಡ್ಬೋದು. ಮಂಗಳೂರಿನಲ್ಲಿ ಆದರೆ ನೀವು ಹೇಳಿದರೆ ಹತ್ತಿರ ಮನೆ ಇದ್ದರೆ ನಾನು ಬಂದು ನಿಮ್ಮ ಮಾಡಿದ್ದನ್ನು ರೆಕಾರ್ಡ್ ಮಾಡ್ಕೊಳ್ತೇನೆ. ಹೊಸ ರೆಸಿಪಿ ಎಲ್ರಿಗೂ ಗೊತ್ತಾಗಲಿ. ಇದು ನಾನು ಫಸ್ಟ್ ಟೈಮ್ ಕೇಳೋದು ಕೋಳಿ ಕಾಲು. ಅಂದರೆ ಮಲಯಾಳಮಲ್ಲಿ ಅಂತ ಹೇಳ್ತಾರೆ, ಕೋಜಿ ಕಾಲು ಅಂತ ಹೇಳ್ತಾರೆ. ಹಾಂ, ಕೋಜಿ ಕಾಲು ಅಂದರೆ ಕನ್ನಡದಲ್ಲಿ ಕೋಳಿ ಕಾಲು. ಹೌದು. ಬಿಸಿ ಕೋಳಿ ಕಾಲು ಕಾಲು ಫ್ರೈ, ಕೋಳಿ ಕಾಲು ಫ್ರೈ. ಬೇಕೋ ಅಂತ ಕೋಳಿ ಕಾಲು, ವೆಜಿಟೇರಿಯನ್ ಕೋಳಿ ಕಾಲು ಹೇಗಾಗಿದೆ ನೋಡಿ, ಟೇಸ್ಟ್ ಮಾಡಿ. ನಾನು ಮಾಡಿದ್ದು ನೋಡುವಾಗ ಇದು ಕೋಳಿ ಕಾಲು ಹಾಗೆ ಕಾಣ್ತದೆ. ಟೇಸ್ಟ್ ಮಾಡಿ ನೋಡುವ. ಫಸ್ಟಿಗೆ ಅಲ್ಲ ಟೇಸ್ಟ್ ಮಾಡೋದು. ಚೆನ್ನಾಗಿದೆಯಾ? ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ಮತ್ತು ಗೊತ್ತಿಲ್ಲದಿದ್ದರೆ ನಾನ್ ವೆಜ್ ಅಂತ ಕೊಟ್ಟರೆ ಕನ್ಫ್ಯೂಷನ್ ಮಾಡ್ತಾರೆ. ಹೌದಾ? ಮತ್ತು ಫ್ಲೇವರ್ ಎಲ್ಲ ಕರೆಕ್ಟ್ ಆಗಿದೆ. ಇದು ಕರಿಬೇವು, ಖಾರ ಎಲ್ಲ ಚೆನ್ನಾಗಿದೆಯಾ? ಕರಿಬೇವು ಮತ್ತು ಬೆಳ್ಳುಳ್ಳಿ, ಗಾರ್ಲಿಕ್, ಅದರದ್ದು ಫ್ಲೇವರ್ ಒಳ್ಳೆ ಬರ್ತಾ ಉಂಟು. ಎಂತ ಅಂತೇಳಿ ಗೊತ್ತಾಗೋದಿಲ್ಲ. ಇದು ಹೀಗೆ ಕೊಟ್ಟರೆ ಇದು ಇದರಲ್ಲಿ ಮರಗೆಣಸಲ್ಲಿ ಮಾಡಿದ್ದು ಹೇಳಿ ಗೊತ್ತಾಗೋದಿಲ್ಲ. ಒಳ್ಳೆಯದಾಗಿದೆ. ಥ್ಯಾಂಕ್ ಯು. ಇವತ್ತು ನನ್ನ ತಂಗಿ ಜ್ಯೋತಿಷಣೆ ಅವರು ಬದಿಯಡ್ಕದಿಂದ ಬಂದು ಒಂದು ರುಚಿಯಾದಂತಹ ಒಂದು ಕೋಳಿ ಕಾಲು, ಒಂದು ಸ್ಪೆಷಲ್ ಡಿಶ್. ನಾನು ಸಹ ಇದನ್ನು ಫಸ್ಟಿಗೆ ತಿನ್ನೋದು. ಅದು ತುಂಬ ಒಳ್ಳೆಯದಾಗಿದೆ. ಯಾರು ಸಹ ಟ್ರೈ ಮಾಡ್ಬೋದು, ಸುಲಭ ಸಹ ಉಂಟು. ಇದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟಲ್ಲಿ ನಿಮಗೆ ನೀವು ಮಾಡಿ ಹೇಗಾಯಿತು ಅಂತೇಳಿ ಒಂದು ನಿಮ್ಮ ಅನಿಸಿಕೆ ತಿಳಿಸಿ. ನಿಮಗೆ ಸಹ ಹೀಗೆ ಏನಾದರೂ ಮಾಡಬೇಕು ಅಂತೇಳಿ ಅನಿಸಿದರೆ, ಮಂಗಳೂರಿನಲ್ಲಿ ಇರೋರಾದರೆ ಅಥವಾ ಸುತ್ತಮುತ್ತ ಇರೋರಾಗಿದ್ದರೆ ಇಲ್ಲಿ ಬಂದರೆ ಇಲ್ಲಿ ಸಹ ನೀವು ಸಹ ಮಾಡಿ ಹೀಗೆ ಸ್ಪೆಷಲ್ ಏನಾದರೂ ಮಾಡಿ ತೋರಿಸ್ಬೋದು. ನಿಮಗೆ ಗೌರಿ ಫ್ಲೇವರ್ ಕಿಚಡಿಗೆ ಯಾವಾಗಲೂ ಸ್ವಾಗತ. ಥ್ಯಾಂಕ್ ಯು.